ನೋಡಿ ಗೈಸ್, ಈ ನ್ಯೂ ಯೂಟ್ಯೂಬರ್ಸ್ ಇರ್ತಾರಲ್ವ, ಈಗ ಹೊಸದಾಗಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಚಾನಲನ್ನು ಈಗ ಹೊಸದಾಗಿ ಓಪನ್ ಮಾಡ್ತಿದ್ದಲ್ಲ, ಇಲ್ಲಿ ಒಂದು ಏನಪ್ಪ ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ನೋಡಿ, ನೀವು ಯೂಟ್ಯೂಬರ್ಸು ಡೈಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾ ನೋಡಿ. ಇದು ಒಂದು ಇವತ್ತು ನಾನು ಕಂಟೆಂಟನ್ನು ಟಾಪಿಕ್ ತೊಗೊಂಡೆ. ಅಂದರೆ ನೀವು ಯೂಟ್ಯೂಬರ್ಸು ಡೈಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾ, ಮಾಡಿದರೆ ಒಳ್ಳೆಯದಾ ಅಥವಾ ಏನಾಗುತ್ತೆ ಅದರಿಂದ ಅಂತಕ್ಕಂಥ ಒಂದು ಟಾಪಿಕನ್ನು ಇವತ್ತು ಮಾತಾಡ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಯೂಸ್ಫುಲ್ ಟಿಪ್ಸ್ ಗೈಸ್. ಓಕೆ ನೋಡಿ ಗೈಸ್, ಯಾರ್ಯಾರು ಇನ್ನೂ ನನ್ನ ವೀಡಿಯೋಸಿನ ಫಾಲೋ ಅಂದರೆ ನನ್ನ ವೀಡಿಯೋಸಿನ ಯಾರ್ಯಾರು ನೋಡಿಲ್ಲ, ವೀಡಿಯೋ ದಯವಿಟ್ಟು ನೋಡಿ. ನನ್ನ ಶಾರ್ಟಲ್ಲಿ ಕೂಡ ಭಾಳ ವೀಡಿಯೋ ಹಾಕಿದ್ದೀನಿ ಮತ್ತು ಲಾಂಗಲ್ಲಿ ಕೂಡ ಭಾಳ ನ್ಯೂ ಯೂಟ್ಯೂಬರ್ಸ್ಗೆ ಯೂಸ್ಫುಲ್ ಆಗೋಂಥ ವೀಡಿಯೋಗಳು ಸಾಕಷ್ಟು ಇದೆ. ನೋಡಿ, ಹಾಗೆ ನೋಡಿಬಿಟ್ಟು ಹಾಗೆ ಫಾಲೋ ಮಾಡಿ ಗೈಸ್. ನಿಮಗೆ ಯಾವುದಾದ್ರು ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಕೂಡ ಮಾಡಿ. ಓಕೆ ನೋಡಿ, ಇವತ್ತು ನೀವು ಯೂಟ್ಯೂಬರ್ ಚಾನಲ್ ಅವರಿಗೆ ನಾನು ಇವತ್ತು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಡೈಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾ ಯೂಟ್ಯೂಬ್ನಲ್ಲಿ, ಯಾರು ನೀವು ಯೂಟ್ಯೂಬರ್ಸು ಅವರಿಗೆ ಹೇಳ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇಲ್ಲಿ ನಾನು ಎಲ್ಲ ವಿಚಾರನೂ ಹೇಳ್ತೀನಿ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ತಿಂಗಳಿಗೊಂದು 2 ವೀಡಿಯೋ ಆಗ್ತದೆ, ಇನ್ನೊಬ್ಬರು ವೀಕ್ಲಿ 2 ವೀಡಿಯೋ ಆಗ್ತದೆ, ಇನ್ನೊಬ್ಬರು 4 days ಬಿಟ್ಬಿಟ್ಟು ಒಂದು ವೀಡಿಯೋಗಳನ್ನು 3 or 4 ವೀಡಿಯೋಗಳನ್ನು ಕೂಡ ಪೋಸ್ಟ್ ಮಾಡ್ತಾರೆ. ನನ್ನ ಒಂಥರ ಡೈಲಿ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತಾರೆ, ಬಿಡ್ರಿ, ಅದು ಬೇರೆ ವಿಚಾರ. ನೋಡಿ, ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಯಾಕೆ ವೀಡಿಯೋಗಳನ್ನು ಡೈಲಿ ಪೋಸ್ಟ್ ಮಾಡಿದರೆ ಏನಾಗುತ್ತೆ ಬೆನಿಫಿಟ್ಸು, ಡೈಲಿ ಪೋಸ್ಟ್ ಮಾಡಿಲ್ಲ ಅಥವಾ ಯಾವಾಗ ನಾವು ರ್ಯಾಂಡಮಾಗಿ ನಾವು ವೀಡಿಯೋಗಳನ್ನು ಪೋಸ್ಟ್ ಮಾಡೋದ್ರಿಂದ ಯೂಟ್ಯೂಬಿಗೆ ಏನಾಗುತ್ತೆ, ಅಥವಾ ನಾವು ವೀಡಿಯೋಗಳು ಪೋಸ್ಟ್ ಮಾಡಲಿಲ್ಲ ಅಂದರೆ ತಿಂಗಳಿಗೊಂದ್ಸರಿ ವೀಡಿಯೋಗಳನ್ನು ಮಾಡಿದರೆ ಯೂಟ್ಯೂಬ್ನವ್ರು ಏನಾದರೂ ನಮ್ಮ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಆ ಥರ ಏನೂ ಇಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ನೀವು ತಿಂಗಳಿಗೊಂದು, ಅಮಾವಾಸ್ಯೆಗೊಂದು, ಹುಣ್ಣಿಮೆಗೊಂದು ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಫಾಲೋವರ್ಸು ಗೇನ್ ಆಗಲ್ಲ. ಅದೊಂದು ನೆನಪಿಟ್ಕೊಳ್ಳಿ. ಯೂಟ್ಯೂಬ್ನವ್ರು ನಿಮಗೆ ಏನೂ ಮಾಡಲ್ಲ ಕಣ್ರಿ. ಒಂದು ತಿಳ್ಕೊಳ್ಳಿ, ಸ್ಪಷ್ಟವಾಗಿ ಹೇಳ್ತೀನಿ, ತಿಳ್ಕೊಳ್ಳಿ, ಧೈರ್ಯವಾಗಿ ಆರಾಮಾಗಿ ಖುಷಿಯಾಗಿ ಇಲ್ಲಿ ಹೇಳ್ತಕ್ಕಂಥ ಟಿಪ್ಸನ್ನು ನೀವು ತಿಳ್ಕೊಳ್ಳಿ. ಕೆಲವರು ಯೂಟ್ಯೂಬ್ ಚಾನಲ್ನ ಎದುರಿಸ್ಬಿಡ್ತಾರೆ, ತಿಂಗಳಿಗೊಂದು ಯೂಟ್ಯೂಬ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಂಗಿಲ್ಲ, ಅಂದರೆ ದಿನ ಮಾಡಬೇಕು ಮತ್ತು 2 ದಿನಕ್ಕೊಂದ್ಸರಿ ಮಾಡಬೇಕು, ಆ ಥರ ಎಲ್ಲ ಏನೇನೋ ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಿರ್ತಾರೆ. ನಿಮಗೆ ಒಂಥರ ಗಾಬರಿಯಾಗಿ ಮಾಡ್ತಾಯಿರ್ತಾರೆ. ನೋಡಿ, ಯಾರ ಮಾತನ್ನು ಇಲ್ಲಿ ಲೆಕ್ಕಾಚಾರ ಇಟ್ಕೊಂಡು ಇಲ್ಲಿ ಒಂದು ತಿಳ್ಕೊಳ್ಳಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ನೀವು ಯೂಟ್ಯೂಬರ್ಸಿಗೆ ಇವತ್ತು ಟಿಪ್ಸ್ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ನೀವು ತಿಂಗಳಿಗೆ ಕೂಡ ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು, ವೀಕ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ 4 days ಬಿಟ್ಟು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಡೈಲಿ ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಒಂದು ಏನಂದರೆ, ಯಾಕೆ ತಿಂಗಳಿಗೆ ಒಂದ್ಸರಿ ವೀಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ನೀವು ಆಲ್ರೆಡಿ ನೀವು ಯೂಟ್ಯೂಬರ್ ಚಾನಲ್ ಆಗಿರೋದ್ರಿಂದ ನೀವು ತಿಂಗಳಿಗೆ ಒಂದೊಂದು ವೀಡಿಯೋ ಹಾಕಿದರೆ ನಿಮಗೆ ಎಲ್ಲಿ ಬರ್ತಾರೆ ರೀ ಫಾಲೋವರ್ಸ್, ಬರೋದು ಎಲ್ಲಿ ಬರ್ತಾರೆ, ನಿಮಗೆ ವ್ಯೂಸ್ ಹೆಂಗೆ ಬರ್ತವೆ ನಿಮಗೆ, ನೋಡಿ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಗಾಯ್ಸ್. ಯಾಕಂದ್ರೆ ನೀವು ಯೂಟ್ಯೂಬರ್ ಆಗಿರ್ತೀರ ಆಗ್ತಾನೆ ಹೊಸದಾಗಿ. ನೋಡಿ, ನೀವು ಬೆಳೆದ ಮೇಲೆ ಬೇಕಾದ್ರೆ ನೀವು ವೀಕ್ಲಿ ಒಂದು 2 ಅಥವಾ ತಿಂಗಳಿಗೆ 3-4 ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ಅಂದರೆ ಈಗಿನ ತಾನೇ ಶುಭ ಅಂತ ನೀವು ಯೂಟ್ಯೂಬರ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋರು ನೀವು. ಹಂಗಾಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಗಾಯ್ಸ್, ಇಲ್ಲಿ ನಾನು ಹೇಳೋದು ಒಂದೇ ಸ್ಪಷ್ಟವಾಗಿ. ನೋಡಿ, ನೀವು ಯಾರ್ಯಾರು ಈಗ ನೀವು ಯೂಟ್ಯೂಬರ್ಸ್ ಇದ್ದೀರಲ್ಲ, ನೋಡಿ ಇಲ್ಲಿ ಏನಾಗುತ್ತಂದರೆ, ಅವನು ವೀಡಿಯೋ ಇಲ್ಲಿ ಏನಾಗುತ್ತೆ ಅಂದರೆ ಭಾಳ ಚಾಲೆಂಜ್ ಬರ್ತದೆ ಯೂಟ್ಯೂಬ್ನಲ್ಲಿ. ಅಂದರೆ ನೋಡಿ, ಈಗ ನಾನೇನು ವೀಡಿಯೋ ಹಾಕ್ಬಿಟ್ರೆ ಅವ್ನು ವೀಡಿಯೋ ಹಾಕ್ಬಿಟ್ರೆ ನಾನೊಂದು 2-3 ವೀಡಿಯೋ ಬಿಡಬೇಕು, ನಾನೊಂದು 2-3 ವೀಡಿಯೋ ಅಪ್ಲೋಡ್ ಮಾಡಬೇಕು. ಅವ್ನು ಹಾಕೇ ಬಿಟ್ಟ, ಈಗ ನಾನು ಬಿಟ್ಬಿಡ್ಬೇಕು. ನೋಡಿ, ಎಲ್ಲ ಒಂಥರ ಚೈಲ್ಡಿಶ್ ಥರ ಇಲ್ಲಿ ಆಗ್ತಾಯಿದೆ. ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳ ಥರ ಆಟ ಇಲ್ಲಿ. ಅವ್ನು ಬೆಳೆದ್ಬಿಡ್ತಾನೆ, ಈಗ ನಾನು ಬೆಳೆದ್ಬಿಡ್ಬೇಕು, ಅವನಿಗಿಂತ ಮುಂಚೆ ಅವ್ನು ತುಳಿದು ನಾನು ಹೋಗ್ಬಿಡ್ಬೇಕು. ನೋಡಿ, ಯೂಟ್ಯೂಬರ್ಸ್ ಇಲ್ಲಿ ಇವೆಲ್ಲ ಏನಾಗ್ತಿದೆ, ಯೂಟ್ಯೂಬ್ನಲ್ಲಿ ಜಾಸ್ತಿ ಗಿಮಿಕ್ ಇವೆಲ್ಲ. ನೋಡಿ ಗಾಯ್ಸ್, ಒಂದು ತಿಳ್ಕೊಳ್ಳಿ, ಬೇರೆಯವ್ರನ್ನ ಕಂಪೇರ್ ಮಾಡಿಬಿಟ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಡಿ. ಹಂಗಿದ್ರೆ ನೀವೇನಾಗ್ತೀರಿ, ವೇಸ್ಟ್ ಆಗ್ತೀರಿ ಯೂಟ್ಯೂಬ್ನಲ್ಲಿ. ಒಂದು ತಿಳ್ಕೊಳ್ಳಿ, ಯಾಕಂದ್ರೆ ಅವ್ರ ಥಿಂಕಿಂಗ್ ಮೇಲೆ ಅವ್ರ ವೀಡಿಯೋಗಳನ್ನು ಹಾಕ್ತಾಯಿರ್ತಾರೆ. ನೀವು ಅವ್ನು ಯಾವುದೋ ಒಂದು ಫಿಲಮ್ದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಂತೇಳಿ ನೀನು ಅದೇ ಫಿಲಮ್ದು ವೀಡಿಯೋ ಬಂದು ನಿಂದ್ರೆ ನೀನು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡ್ರೆ ನಿನಗೆ ವ್ಯೂಸ್ ಬರೋಲ್ಲ, ಅವ್ನಿಗೆ ವ್ಯೂಸ್ ಬರುತ್ತೆ. ಯಾಕಪ್ಪ ಅಂದರೆ ಅವನಲ್ಲಿರ್ತಕ್ಕಂಥ ಫಾಲೋವರ್ಸು ಅವನದೇ ಒಂದು ಥಿಂಕ್ ಇಟ್ಕೊಂಡು ಅಲ್ಲಿ ಲೈಕ್ ಮಾಡ್ತಾ ಇರ್ತಾರೆ. ಅವ್ನ ಫಾಲೋವರ್ಸ್ ಲೈಕ್ ಮಾಡಿದ್ರೆ ನಿನ್ನಲ್ಲಿ ಫಾಲೋವರ್ಸ್ ಲೈಕ್ ಮಾಡಲ್ಲ. ನೋಡಿ, ಅದೊಂದು ವಿಚಾರ ನೆನಪಿಟ್ಕೊಳ್ಳಿ. ಯಾರು ನೀವು ಯೂಟ್ಯೂಬರ್ಸ್ ಯಾರ್ಯಾರಿದ್ದೀರೋ ಆ ಒಂದು ವಿಚಾರವನ್ನು ಗಮನವಾಗಿ ಇಟ್ಕೊಳ್ಳಿ. ಅವ್ರೇನೋ ವೀಡಿಯೋ ಆಗ್ತಾರೆ ಅಂತೇಳಿ ನೀವು ಅವ್ರನ್ನೇ ಒಂದು ಕಾಪಿ ಮಾಡ್ಕೊಂಡು ನಿಮ್ಮ ವೀಡಿಯೋ ಅವರೇ ಥರ ನೀವು ವೀಡಿಯೋಗಳನ್ನ ಇಲ್ಲಿ ಮಾಡೋದು ಬೇಡ. ಇದು ಭಾಳ ರಾಂಗ್ ಇದೆ.
ನೋಡಿ ಒಂದು ತಿಳ್ಕೊಳ್ಳಿ, ಯೂಟ್ಯೂಬ್ ಚಾನಲಲ್ಲಿ ಹೊಸ್ದಾಗಿ ಏನು ಮಾಡ್ತಿಲ್ಲ ನೋಡಿ, ನೀವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನೀವು ಆದಷ್ಟು ಏನು ಮಾಡಬೇಕಂದ್ರೆ ನೋಡಿ, ಡೈಲಿ ಒಂದು 3 ಶಾರ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ಯಾವುದೇ ಥರ ಆಗಿರಲಿ, ಕುಕಿಂಗ್ ಫುಡ್ ಆಗಿರಲಿ, ಬೇರೆ ಯಾವುದೇ ಅದರ್ಸ್ ವೀಡಿಯೋ ಆಗಿರಲಿ, ಅಥವಾ ಜಿಂಗ್ ಚಕ್ ಡ್ಯಾನ್ಸ್ ಮಾಡ್ಕೊಂಡು ಅಥವಾ ಏನಾದರೂ ಒಂದು ಸಾಂಗ್ ಹಾಕ್ಕೊಂಡು ನೀವು ಕೂಡ ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ 3 ವೀಡಿಯೋಸ್ ಮಿನಿಮಮ್ ನೀವು ಡೈಲಿ ಮಾಡಿದರೆ ನಿಮಗೆ ಒಳ್ಳೇದು ಕಣ್ರಿ. ಡೈಲಿ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಮೋರ್ ಬೆನಿಫಿಟ್ ಸಿಗುತ್ತೆ, ಮೋರ್ ಫಾಲೋವರ್ಸ್ ಬರ್ತಾರೆ, ಮೋರ್ ಮತ್ತು ವ್ಯೂಸ್ ಆಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಒಂದಿನ ಆಗಲ್ಲ ಅಂದರೆ ಇನ್ನೊಂದು ದಿನ ಆಗುತ್ತೆ, ಅದ್ರ ಬಗ್ಗೆ ಚಿಂತೆಯೇ ಮಾಡಬೇಡಿ. ಫಾಲೋವರ್ಸ್ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ವೀಡಿಯೋಸ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕಲಿ ನಿಮ್ಮನ್ನು ಸರ್ಚ್ ಮಾಡ್ಕೊಂಬಿಟ್ಟು ಅವ್ರು ಲೈಕ್ ಮಾಡೇ ಮಾಡ್ತಾರೆ ಫಾಲೋವರ್ಸ್. ಯಾಕಂದ್ರೆ ಆ ಫಾಲೋವರ್ಸ್ ಬೇಕಾಗಿರೋದೇನು, ಒಳ್ಳೆ ಕಂಟೆಂಟ್ ರೀ. ಕಂಟೆಂಟ್ ಕೇಳ್ತಾರೆ ಫಾಲೋವರ್ಸು, ವ್ಯೂವರ್ಸ್ ಏನು ಕೇಳ್ತಾರೆ, ಒಳ್ಳೆ ಕಂಟೆಂಟ್ ಕೇಳ್ತಾರೆ. ಇವರು ನೀವು ಮಾಡಿದ್ರೆ ಚೆನ್ನಾಗಿತ್ತಾ, ನಿಜವಾಗ್ಲೂ ಲೈಕ್ ಮಾಡ್ತಾರೆ. ನೀವು ಹೇಳೋದು ಬೇಕಿಲ್ಲ, ಲೈಕ್ ಮಾಡಿ. ಅವರೇ ಲೈಕ್ ಮಾಡ್ತಾರೆ, ಅವರೇ ಫಾಲೋ ನೋಡಿ. ಈ ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಮನಸ್ಸಲ್ಲಿ ಇರಬೇಕು, ನೀವು ಯೂಟ್ಯೂಬರ್ಸ್ಗೆ ಹೇಳ್ತಕ್ಕಂಥ ಒಂದು ಟಿಪ್ಸ್. ಮತ್ತು ಇಲ್ಲಿ ಇನ್ನೊಂದು ಏನಾಗಿದೆ ಗಾಯ್ಸ್ ಅಂದರೆ ನೋಡಿ, ಇಲ್ಲಿ ತುಳಿಯೋದು ಜಾಸ್ತಿ ಯೂಟ್ಯೂಬಲ್ಲಿ. ನೋಡಿ, ಅವ್ನು ಬೆಳೆದು ಬಿಡ್ತಾನೆ, ನಾನು ಬೆಳೆದು ಬಿಡಬೇಕು, ಅವನಿಗಿಂತ ಮುಂಚೆ ನಾನು ಹೋಗಬೇಕು. ಇಲ್ಲೇನಾಗುತ್ತೆ, ಬೀಟಿಂಗ್ ಆಗುತ್ತೆ. ಅಂದರೆ ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾವೆ. ನೋಡಿ, ಅವನೊಂದು 2 ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟ, ನಾನೊಂದು 3 ವೀಡಿಯೋ ಅಪ್ಲೋಡ್ ಮಾಡೋದು. ನೋಡಿ, ಇಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ದಯವಿಟ್ಟು ನೀವು ಇಲ್ಲಿ ಏನಾಗುತ್ತಪ್ಪ ಅಂದರೆ ಅವ್ರು ನೋಡ್ಕೊಂಡು ನೀವು ಕಾಂಪಿಟೇಷನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ನಿಮ್ಮದು ವ್ಯೂಸ್ ಬರಲ್ಲ ಗಾಯ್ಸ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಒಂದು ಹೇಳೋದು ವಿಚಾರ, ಯಾರ್ಯಾರು ನೀವು ಯೂಟ್ಯೂಬರ್ಸ್ ಇದ್ದೀರಲ್ವ, ಅವರು ಡೈಲಿ ನೀವು 3 ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಶಾರ್ಟಲ್ಲಿ. ಅಟ್ಲೀಸ್ಟ್ ಒಂದು ಲಾಂಗ್ ವೀಡಿಯೋ ಆದರೂ ಹಾಕಿ. ನೋಡಿ, ಲಾಂಗ್ ವೀಡಿಯೋದ್ರಿಂದ ಹಾಕೋದ್ರಿಂದ ಏನು ಯೂಸ್ಫುಲ್ ಅಂತ ಹೇಳ್ತೀನಿ ಕೇಳಿ. ನೋಡಿ, ಆದಷ್ಟು ನೀವು ಲಾಂಗ್ ವೀಡಿಯೋ ಹಾಕೋದ್ರಿಂದ ನಿಮಗೆ ಏನಾಗುತ್ತೆ, ವಾಚಿಂಗ್ ಅವರು ಆದಷ್ಟು ನಿಮಗೆ ವಾಚಿಂಗ್ ಅವರು ಮೇಂಟೆನೆನ್ಸ್ ಆಗುತ್ತೆ. ಅದರ ಜೊತೆಗೆ ನೋಡಿ, ಹಾಕ್ರಿ ಲಾಂಗ್ ವೀಡಿಯೋ ಹಾಕ್ರಿ, ಅಟ್ಲೀಸ್ಟ್ ಬರೀ 10 ಮೆಂಬರ್ಸೇ ನೋಡಲಿ, ಬಟ್ ನಿಮಗೆ ವಾಚಿಂಗ್ ಅವರು ಸ್ವಲ್ಪ ನಿಮಗೆ ಏನಾಗುತ್ತೆ, ಅದು ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಶಾರ್ಟ್ ವೀಡಿಯೋ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ನೋಡಿ, ಅಕಸ್ಮಾತ್ ನಿಮ್ಮ ಕಂಟೆಂಟ್ ಏನಾದರೂ ಭಾರಿ ಚೆನ್ನಾಗಿತ್ತು ಅಥವಾ ಭಾಳ ವ್ಯೂಸ್ ಹೋಗಿದೆ, ಭಾರಿ ಲೈಕ್ಸ್ ಬಂದಿದೆ ವಿಡಿಯೋ ಅಂದರೆ ನಿಮಗೇನಾಗುತ್ತೆ, ಗೆಟಿಂಗ್ ಒಂದು ಆ ವಿಡಿಯೋದಿಂದ ಏನಾಗುತ್ತೆ, ನಿಮಗೆ ಒಂದು ಕ್ರೆಡಿಟ್ ಸಿಗುತ್ತೆ. ಓ, ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇವ್ರನ್ನ ಆದಷ್ಟು ನಾವು ಫಾಲೋ ಮಾಡ್ಬೇಕಂತೇಳಿ ಆ ಫಾಲೋವರ್ಸಿಗೆ ಏನಾಗುತ್ತೆ, ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇಟ್ ಮೀನ್ಸ್ ನಿಮ್ಮ ವೀಡಿಯೋಗಳನ್ನು ಅವ್ರು ಡೈಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ಚ್ ಮಾಡಿ ನೋಡ್ತಾರೆ, ಅವ್ರು ಬಿಡಲ್ಲ. ನೋಡಿ, ಈ ಥರ ನೀವು ಮಾಡಬೇಕಾಗುತ್ತೆ ಗಾಯ್ಸ್. ಮತ್ತು ಇಲ್ಲಿ ನೀವು ಯೂಟ್ಯೂಬರ್ಸ್ ಚಾನಲರು ಇನ್ನೊಂದು ಹೇಳ್ತೀನಿ ಕೇಳಿ, ದಯವಿಟ್ಟು ಯಾರೋ ಏನೋ ಮಾಡ್ತಾರಂತೇಳಿ ಅಥವಾ ಯಾರೋ ಏನೋ ಕುಣಿತಾರೆ ಅಂತೇಳಿ ನೀವು ಅದೇ ಥರ ಸ್ಟೆಪ್ ಹಾಕಿ ಕುಣಿದ್ಬಿಟ್ರೆ ಇಲ್ಲಿ ಏನೂ ಯೂಸ್ಫುಲ್ ಆಗಲ್ಲ ಗಾಯ್ಸ್. ಯೂಟ್ಯೂಬಲ್ಲಿ ಓನ್ ಮೈಂಡ್ ಇರಬೇಕು, ಓನು ಟ್ಯಾಲೆಂಟ್ ಇಟ್ಕೊಂಡ್ಬಿಟ್ಟು ನಾನು ವ್ಯೂವರ್ಸಿಗೆ ಅಥವಾ ನಾನು ಸಬ್ಸ್ಕ್ರೈಬರ್ಸಿಗೆ ಯಾವ ವೀಡಿಯೋವನ್ನು ಹಾಕಿದರೆ ನನ್ನದರಲ್ಲಿ ರನ್ನಿಂಗ್ ಆಗ್ತವೆ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಂಡು ನೀವು ವಿಚಾರವನ್ನು ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್ ಯೂಟ್ಯೂಬ್ನಲ್ಲಿ. ಒಂದು ಮತ್ತು ನಿಮಗೆ ಇನ್ನೊಂದು ಏನು ಹೇಳ್ತಾರೆ, ಕೆಲವೊಬ್ಬರು ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಈ ವಿಡಿಯೋಗಳು ಹಾಕ್ಬಿಡು, ಭಾಳ ಚೆನ್ನಾಗಿ ಕೊಡ್ತವೆ, ಹಾಕ್ಬಿಡು ಅಂತ ಹೇಳಿ ನಿಮ್ಗೆ ಭಾಳ ಫೋರ್ಸಬಲ್ ಮಾಡ್ತಾರೆ. ನೋಡಿ, ಅವೆಲ್ಲ ಫೋರ್ಸಬಲ್ ದಯವಿಟ್ಟು ನೀವು ಹಂಗೇನೋ ಫೋರ್ಸಬಲ್ ಹಾಕಿ ಮಾಡಿಬಿಟ್ಟು ನಿಮ್ಮ ವೀಡಿಯೋಗಳನ್ನು ಜಾಸ್ತಿ ನೀವು ಏನಾದರೂ ವೀಡಿಯೋಗಳು ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ಸಿಗೆ ನೀವು ಆಪೋಸಿಟಾಗಿ ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ಕೊಂತ ಹೋದರೆ ನಿಮ್ಮ ವ್ಯೂಸ್ ಬರೋಲ್ಲ. ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ 100 ವ್ಯೂಸ್ ಇರೋದೇನಾಗುತ್ತೆ, ಅಲ್ಲಿ 10 ಬಂದುಬಿಡುತ್ತೆ. ಯಾಕಂದರೆ ನೀವು ಸಬ್ಸ್ಕ್ರೈಬರ್ಸಿಗೆ ಆಪೋಸಿಟಾಗಿ ಹೋಗ್ತಾ ಇರ್ತೀರ. ನೀವು ಸಬ್ಸ್ಕ್ರೈಬರ್ಸಿಗೆ ಅಥವಾ ವ್ಯೂವರ್ಸಿಗೆ ಏನು ಬೇಕೋ ಆ ಥರ ಕಂಟೆಂಟ್ಗಳನ್ನು ನೀವು ಕೊಟ್ಟರೆ ಅವರಿಗೆ ಯೂಸ್ಫುಲ್ ಆಗುತ್ತೆ. ಅವರಿಗೆ ಬ್ಯಾಡವಾದನ್ನು ನೀವು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಹಾಕಿದರೆ ಯಾರು ನೋಡ್ತಾರೆ ರೀ? ವ್ಯೂವರ್ಸ್ ನೋಡೋದ್ರೆ ಹೆಂಗೆ ನೋಡ್ತಾರೆ, ಸಬ್ಸ್ಕ್ರೈಬರ್ಸು ಅಥವಾ ನೋಡೋದ್ರೆ ಹೆಂಗೆ ನೋಡ್ತಾರೆ? ಅವ್ರಿಗೆ ಏನು ವಿಚಾರ ಬೇಕು, ಅವ್ರಿಗೆ ಯಾವ ಕಂಟೆಂಟ್ ಬೇಕೋ ಆ ಕಂಟೆಂಟ್ ಮೇಲೆ ನೀವು ಡ್ರೆಸ್ ಹಾಕಬೇಕು. ಡ್ರೆಸ್ ಅಂದ್ರೇನು, ಅದನ್ನೇ ಅಪ್ಲೋಡ್ ಮಾಡಬೇಕು. ಅವರು ಏನೋ ಅದರಲ್ಲಿ ಬಯಸಿರ್ತಾರೆ, ಅದನ್ನು ಅವ್ರು ಏನು ಮಾಡ್ತಾರೆ, ಅದನ್ನು ನೋಡಿಬಿಟ್ಟು ಅವ್ರು ಲೈಕು ಕೂಡ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ನಿಮಗೆ ಫಾಲೋ ಕೂಡ ಮಾಡ್ತಾರೆ. ನೋಡಿ, ಅಂದರೆ ವ್ಯೂವರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಿಮ್ಮ ಒಂದು ಕಂಟೆಂಟ್ಗಳನ್ನು ನೀವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ನೀವು ಯೂಟ್ಯೂಬರ್ಸ್ ನೋಡಿ ಗಾಯ್ಸ್, ಇದು ವೆರಿ ಮೋಸ್ಟ್ ಗುಡ್ ಟಿಪ್ಸ್ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಗಾಯ್ಸ್ ಇದನ್ನು ಮಾತ್ರ ಮಿಸ್ಯೂಸ್ ಮಾಡ್ಕೊಬೇಡಿ. ಒಂದು ಅಂದರೆ ಎಲ್ಲ ನಿಮ್ಮ ವ್ಯೂಸ್ ಬರೋಕ್ಕೂ ಕಾರಣ, ಮತ್ತು ಇನ್ನೊಂದು ಕಾಮೆಂಟ್ಸ್ ಬರೋಕ್ಕೆ ಕಾರಣ, ಲೈಕ್ಸ್ ಬರೋಕ್ಕೂ ಕಾರಣ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಆಗೋಕ್ಕೂ ಕಾರಣ ಎಲ್ಲ ವ್ಯೂವರ್ಸೇ ಆಗಿರ್ತಾರೆ, ನೀವು ಯೂಟ್ಯೂಬರ್ಸಿಗೆ. ಹಂಗಾಗ್ಬಿಟ್ಟು ದಯವಿಟ್ಟು ನೀವು ಯೂಟ್ಯೂಬರ್ಸು ಸುಮ್ಮನೆ ರ್ಯಾಂಡಮಾಗಿ ಸುಮ್ಮನೆ ಸಿಕ್ಕಿದ್ದೆಲ್ಲ ತಂದು ಹಾಕೋದು ಇದೇನು, ಇದು ಪೆಟ್ಟಿಗೆ ಅಲ್ಲ ಇದು ಯೂಟ್ಯೂಬ್ ಅನ್ನೋದು. ನೋಡಿ ಸಿಸ್ಟಮೆಟಿಕ್ ಆಗಿ ನೋಡಿ, ಸ್ವಲ್ಪ ಆಲೋಚನೆ ಮಾಡಿ, ಇದು ಈಗ ಹಾಕಿದ್ರೆ ಹಿಂಗಾಗುತ್ತಾ, ಅದು ಹಾಕಿದ್ರೆ ಹಿಂಗಾಗುತ್ತಾ ನೋಡಿ, ಸ್ವಲ್ಪ ಥಿಂಕ್ ಮಾಡಿ ವೀಡಿಯೋಗಳನ್ನು 2-3 ಸರಿ ರಿಯಲ್ಸಲ್ ಅಂತೀವಿ, ರಿಯಲ್ಸಲ್ ಆ ವಿಡಿಯೋ 2-3 ಸರಿ ವೀಡಿಯೋಗಳನ್ನು ನೋಡಿ
ಚೆಕ್ ಮಾಡೋ ಮುಂದ್ಗಡೆ ನೋಡಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಟೈಟಲ್ ಕೊಟ್ಟು ಆಮೇಲೆ ಡಿಸ್ಕ್ರಿಪ್ಷನ್ ಬರೆದ್ಬಿಟ್ಟು ಆಮೇಲೆ ನೀವು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಸುಮ್ಮನೆ ಯಾವುದಾದ್ರು ಒಂದು 10 ವೀಡಿಯೋಗಳು ತಂದು ಅಂದರೆ ಯಾವ ಯಾವ್ಯಾವ ಸಿಗ್ತಾವೆ ತರೋದು ಹಾಕೋದು, ಇಲ್ಲಿ ತರೋದು ಅದು ಹಾಕೋದು, ಅದೇ ಅದೊಂದು ತಂದುಬಿಡೋದು, ಅಲ್ಲೇ ಅದೊಂದು ಸೇವ್ ಮಾಡ್ಕೊಂಬಂದ್ಬಿಡೋದು, ತಂದು ಇಲ್ಲಿ ಹಾಕ್ಬಿಡೋದು. ನೋಡಿ ಈ ಥರ ಮಾಡ್ದಂಗೆಲ್ಲ ನೀವು ಯೂಟ್ಯೂಬ್ನಲ್ಲಿ ಫಾಲೋವರ್ಸಿಗೆ ಏನಾಗಲ್ಲ, ವ್ಯೂವರ್ಸ್ ಬರೋಲ್ಲ, ಮತ್ತು ಇನ್ನೊಂದು ನಿಮ್ಮ ವೀಡಿಯೋಗಳು ಓಡೋದಿಲ್ಲ ಗಾಯ್ಸ್. ನೋಡಿ ನಾನು ಹೇಳಿ ತಿಳ್ಕೊಳ್ಳಿ, ಡೈಲಿ ಹಾಕ್ರಿ, ಏನಾಗಲ್ಲ. ನೀವು ಯೂಟ್ಯೂಬರ್ಸು, ನೀವು ಡೈಲಿ ಹಾಕಬೇಕು ವೀಡಿಯೋಗಳು. ಅಟ್ಲೀಸ್ಟ್ 3 ವೀಡಿಯೋ ಅಪ್ಲೋಡ್ ಮಾಡಿ, ಶಾರ್ಟಾಗಿ. ಲಾಂಗ್ ವೀಡಿಯೋ ಅಟ್ಲೀಸ್ಟ್ 1 ವೀಡಿಯೋ ಮಾಡಿ. ನಿಮ್ಮದು ಡೇ ಬೈ ಡೇ ಏನಾಗುತ್ತೆ, ನಿಮ್ಮ ವ್ಯೂವರ್ಸು ಸ್ವಲ್ಪ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ನೈಸ್. ನೋಡಿ ಇದೊಂದು ಸ್ಟೆಪ್ಪನ್ನು ಮಾಡಿ. ಮತ್ತು ಇನ್ನೊಂದು ಹೇಳಿದೆ, ಲಾಂಗ್ ವೀಡಿಯೋವನ್ನು ಸರ್ ನಮಗೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲ್ಲ. ಓಕೆ, ನಿಮಗೆ ಟೈಮ್ ಇರಲ್ಲ, ಒಂದು 2-3 ಅಂದರೆ ಸರ್ ಅರ್ಧ ಗಂಟೆ 1 ಗಂಟೆ ಕುತ್ಕೊಂಡು ಮಾತಾಡೋಕ್ಕೆ ನಮಗೆ ಆಗಲ್ಲ, ಅಷ್ಟೊಂದು ಲಾಂಗ್ ವೀಡಿಯೋನ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಓಕೆ, ನಿಮಗೆ 4-5 ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದಾದರೂ ಮಾಡಿ. ಅದು ಯಾವುದೇ ವಿಚಾರ ಆಗಿತ್ತು. ಈಗ ಯಾವುದೋ ಒಂದು ಟೆಂಪಲ್ಗೆ ಹೋಗಿರ್ತೀರ, ಆ ಟೆಂಪಲ್ ಇರ್ತಕ್ಕಂಥ ದೇವ್ರನ್ನ ತೋರಿಸ್ಬಿಟ್ಟು, ನೋಡಿರಿ ಇವತ್ತು ನಾನು ದೇವಸ್ಥಾನಕ್ಕೆ ಬಂದೀನಿ, ಈ ದೇವಿಯನ್ನು ನಾನು ದರ್ಶನ ಮಾಡ್ತಾಯಿದ್ದೀನಿ, ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಮತ್ತು ನೋಡಿ ಈ ಥರ ಎಲ್ಲ ಒಂದು ಪದ್ಧತಿ ಇದೆ, ಇದು ಈ ಊರಲ್ಲಿ ಕಂಡು ಬರುತ್ತೆ, ಇಲ್ಲಿ ಭಾಳ ಜನ ಭಕ್ತಾದಿಗಳು ಬರ್ತಾರೆ. ನೋಡಿ ಅವೆಲ್ಲ ನೀವು ನಿಮ್ಮ ಒಂದು ಓನ್ ವಾಯ್ಸಲ್ಲಿ ಹೇಳ್ರಿ, ನಿಮ್ಮ ಓನ್ ವಾಯ್ಸಲ್ಲಿ ಹೇಳ್ರಿ. ನೀವು ಸುಮ್ಮನೆ ಸೈಲೆಂಟಾಗಿ ಮೊಬೈಲ್ ಹಿಡ್ಕೊಂಡು ವೀಡಿಯೋ ತೋರಿಸ್ಕೊಂಡು ಹೋದರೆ ಅಲ್ಲಿ ಏನಾಗುತ್ತೆ, ಅದ್ರಿಗೆ ಏನೂ ಇರಲ್ಲ, ಆಡಿಯೋ ಇರಲ್ಲ, ವೀಡಿಯೋ ಇರುತ್ತೆ, ಆಡಿಯೋ ಇರಲ್ಲ. ನೋಡಿ ಅದನ್ನು ವ್ಯೂವರ್ಸು ಲೈಕ್ ಮಾಡೋದು. ಸುಮ್ಮನೆ ಮೌನಾಚರಣೆ ಇಲ್ಲ, ಯಾರನ್ನು ಸತ್ತಾರೇನ್ರಿ? ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ಮಾತಾಡಿದಾಗ ಸುಮ್ಮನೆ ಹಿಂಗೆ ಅಲ್ಲಿ ಮುಂದೆ ಹಿಂಗೆ ಇಟ್ಕೊಂಡು ವೀಡಿಯೋ ಇಟ್ಕೊಂಡು ಮಾಡಿದ್ರೆ ಏನು ಅರ್ಥ ಆಗುತ್ತೆ? ಅಲ್ಲಿ ಮಾತಾಡಬೇಕಾಗುತ್ತೆ. ನೋಡಿ ನೀವು ಯಾವ ದೇವಸ್ಥಾನಕ್ಕೆ ಬಂದಿರಾ, ಅದು ಯಾವ ದೇವಿಯ ಹೆಸರು ಹೇಳ್ಬೇಕಾಗುತ್ತೆ, ಅಲ್ಲಿ ಏನಾದರೂ ಪವಾಡಗಳಿದ್ದರೆ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಥರ ಅಂದರೆ ನೀವು ಆದಷ್ಟು ಮಾತಾಡೋದು ಕಲಿಬೇಕು ಲಾಂಗ್ ವೀಡಿಯೋದಲ್ಲಿ. ನೋಡಿರಿ, ಒಂದು ತಿಳ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಮಾತಾಡೋದು ಗೆಲ್ತಾರೆ. ಒಂದೇ ಒಂದು ನೆನಪಿಟ್ಕೊಳ್ಳಿ, ಇಲ್ಲೇನಪ್ಪ ಅಂದರೆ ಮಾತು ಇಂಪಾರ್ಟೆಂಟು, ಮಾತಿನ ಶೈಲಿ ಇಂಪಾರ್ಟೆಂಟ್. ಅಂದರೆ ಬರುತ್ತಂತೇಳಿ ಹೆಂಗೆ ಮಾತಾಡೋದಿಲ್ಲ. ಯೂಟ್ಯೂಬ್ನಲ್ಲಿ ಭಾಳ ಸ್ಪಷ್ಟವಾಗಿ ಮಾತಾಡಿ, ಎಲ್ಲಿ ಯಾವ ದೇವಸ್ಥಾನಕ್ಕೆ ಇರ್ತೀರಾ, ಏನು ಹೇಳ್ತಾ ಇದ್ದೀರಾ, ಏನು ಅವರಿಗೆ ನೀವು ತಿಳಿಸ್ತಾ ಇದ್ದೀರಾ, ವ್ಯೂವರ್ಸಿಗೆ ಒಂದು ಗುಡ್ ವೀಡಿಯೋ ಥರ ಇರಬೇಕು. ಇದೊಂದು ಮಾಡಿ, ವೀಡಿಯೋಗಳನ್ನು ಮಾಡಿ. ಲಾಂಗ್ ವೀಡಿಯೋ ಮಾಡೋದ್ರಿಂದ ಏನಂದರೆ ವಾಚಿಂಗ್ ಅವರಿಗೆ ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಒಂದು ಇಲ್ಲಿ ಯೂಟ್ಯೂಬ್ನಲ್ಲಿ ಒಂದು ನಿಮಗೆ ಕಂಡೀಷನ್ಸ್ ಇದ್ದಾವೆ, ಇಷ್ಟೇ ವಾಚಿಂಗ್ ಅವರ್ ಆಗಿ, ಇಷ್ಟೇ ಫಾಲೋವರ್ಸ್ ಆಗಿ. ಹಂಗಾಗ್ಬಿಟ್ಟು ಕೆಲವೊಂದು ಸರಿ ಹೆಲ್ಪ್ಫುಲ್ಲು. ನೋಡಿರಿ, ಲಾಂಗ್ ವೀಡಿಯೋ ಮಾಡಾಕ್ರಿ, ನೋಡಲಿ ಬಿಡಲಿ, ಒಂದಿನ ಆದರೂ ನೋಡ್ತಾರೆ ಅವರು, ಬಟ್ ನೋಡ್ತಾರೆ, ವೀಡಿಯೋಗಳನ್ನು ನೋಡ್ತಾರೆ. ಅದೆಷ್ಟೇ ಬರಲಿ, ಸಂಖ್ಯೆ ಇಡಬೇಡ್ರಿ. 10 ಜನ ನೋಡಿದ್ರೆ 10 ಜನ ನೋಡ್ಕೊಂಡ್ರಿ, 8 ಜನ ನೋಡ್ಕೊಂಡ್ರಿ, 20 ಜನ ನೋಡ್ಕೊಂಡ್ರಿ. ಒಟ್ಟು ನೀವು ವೀಡಿಯೋ ನೋಡಿ, ಲಾಂಗ್ ವೀಡಿಯೋ ಮಾಡೋದನ್ನು ನೀವು ಮಾಡಬೇಕಾಗುತ್ತೆ ಕಂಪಲ್ಸರಿ. ಒಂದು ವೀಡಿಯೋ ಲಾಂಗ್ ವೀಡಿಯೋ ಮಾಡಿ. ಮತ್ತು ಡೈಲಿ ನೀವು ಯೂಟ್ಯೂಬರ್ಸು ಅಟ್ಲೀಸ್ಟ್ ಒಂದು 3 ಶಾರ್ಟ್ ವೀಡಿಯೋ ಆದರೂ ಹಾಕಿರ್ತೀರ. ಅಂದರೆ ಕಂಪ್ಲೀಟಾಗಿ ನೀವು ವೀಡಿಯೋಗಳನ್ನ ಹಾಕೋದನ್ನು ಮರಿಬೇಡಿ. ಡೈಲಿ ಅಟ್ಲೀಸ್ಟ್ ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ನ್ಯೂಸ್ ಥರ ಇರ್ಬೇಕು ರೀ. ಏನು ನಾಳೆ ಏನಾಗುತ್ತೆ ನೋಡಿ, ಈ ಥರ ನೀವು ವ್ಯೂವರ್ಸಿಗೆ ಹೊಸ ಕಂಟೆಂಟ್ ಕೊಡಬೇಕು. ಇವರೇನು ನಾಳೆ ಹಾಕ್ತಾರಪ್ಪ, ಇವ್ರು ನಾಳೆ ಯಾವುದೋ ಒಂದು ವಿಚಾರ ಹಾಕ್ಬೋದು. ಯಾಕಂದರೆ ಇಲ್ಲೇ ಇವತ್ತು ಇಷ್ಟೊಂದು ಜನ ಚೆನ್ನಾಗಿ ಹಾಕಿದ್ರೆ ನಾಳೆ ಬೇರೆ ಯಾವುದಾದ್ರೂ ಇವ್ರು ಹಾಕ್ತಾರೆ. ನೋಡಿ, ಅವರ ಮನಸ್ಸಿಗೆ ನೀವು ಕ್ಯೂರಿಯಾಸಿಟಿ ಕೊಡಬೇಕು. ಅಂದರೆ ಬ್ರೇಕಿಂಗ್ ಥರ ಕೊಡ್ತಾ ಇರಬೇಕು. ನಾಳೆ ಇನ್ನೂ ಯಾರೋ ಬೇರೆ ಒಳ್ಳೆ ವೀಡಿಯೋ ಹಾಕ್ತಾರೆ ಅವರು. ನೋಡಿ, ಕ್ಯೂರಿಯಾಸಿಟಿ ನೀವು ಯಾವಾಗ ವ್ಯೂವರ್ಸಿಗೆ ಕೊಡ್ತೀರೋ, ನಿಮ್ಮದು ಒಂದು ಯೂಟ್ಯೂಬ್ನಲ್ಲಿ ಏನಾಗ್ತವೆ, ವೀಡಿಯೋಗಳು ಸಕ್ಸಸ್ ಆಗೋಕ್ಕೆ ಸಾಧ್ಯ. 100% ಸಕ್ಸಸ್ ಆಗ್ತವೆ. ಈಗ ನಂದರಲ್ಲಿ ಯಾವುದೋ ಒಂದು ವೀಡಿಯೋ ಹೋಗಿರ್ಬೋದು, ನಂದರಲ್ಲಿ ಯಾವುದೋ ಒಂದು ವೀಡಿಯೋ ಹೋಗಿದೆ, ಯಾವುದೋ ಅಂದರೆ ಎಷ್ಟು 1,40,000 ಮೇಲೆ ಒಂದು ವ್ಯೂಸ್ ಹೋಗಿದ್ದಾವೆ. ಬಟ್ ಯಾಕೆ ಹಂಗೆ ಹೋಗ್ತವೆ ಅಂದರೆ, ವ್ಯೂವರ್ಸಿಗೆ ಇಷ್ಟ ಆಗಿರ್ತವೆ. ಮತ್ತು ಆ ವ್ಯೂವರ್ಸ್ ಅದನ್ನು ಆ ಒಂದು ಕಂಟೆಂಟನ್ನು ಇಷ್ಟಪಟ್ಟಿರ್ತಾರೆ, ಸಾಕಷ್ಟು ಜನ ನೋಡಿರ್ತಾರೆ. ನೋಡಿ, ಆ ಒಂದು ವೀಡಿಯೋದಿಂದ ಕೂಡ ನನಗೆ ಒಂದು 250 ಜನ ಬಂದಿದ್ದಾರೆ. ಅಂದರೆ ಒಂದು ತಿಳ್ಕೊಳ್ಳಿ, ಡಿಪೆಂಡ್ ಅಪಾನ್ ದ ಕಂಟೆಂಟ್ ಆ್ಯಂಡ್ ವೀಡಿಯೋ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ ನೋಡಿ, ವ್ಯೂವರ್ಸ್ ಯಾವ್ದು ಲೈಕ್ ಮಾಡ್ತಾರೆ ಅಂದರೆ ವೆರಿ ಗುಡ್ ಕಂಟೆಂಟ್ ಮೇಲೆ ವ್ಯೂವರ್ಸ್ ಲೈಕ್ ಮಾಡ್ತಾರೆ. ಸುಮ್ಮನೆ ಯಾವುದು ಸಿಕ್ಕಾಪಟ್ಟೆ ತಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಲ್ಲ ಯೂಟ್ಯೂಬ್ನಲ್ಲಿ. ಇದೊಂದು ಗಮನ ಇಟ್ಕೊಳ್ಳಿ. ನೋಡಿ, ನಾನು ಒಂದು ಹೇಳ್ತೀನಿ, ನೀವು ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಲ್ಲ ಅವರು ಆದಷ್ಟು ಡೈಲಿ ಅಪ್ಲೋಡ್ ವೀಡಿಯೋಗಳನ್ನು ಮಾಡಿ. ದಯವಿಟ್ಟು ಯಾವತ್ತೂ ಸ್ಟಾಪ್ ಮಾಡಬೇಡಿ. ಇದು ಹೆಂಗಿರ್ಬೇಕಂದ್ರೆ ರನ್ನಿಂಗ್ ವಾಟರ್, ಸುಮ್ಮನೆ ನದಿಯ ಹರಿದಂಗೆ ಹರಿತಾನೇ ಇರಬೇಕು ನೀರು. ನೀವು ನಿಂತ್ಕೊಂತಂದರೆ ಅದು ವಾಸನೆ ಬರ್ತದೆ ನೀರು. ಇಲ್ಲಿ ಅಷ್ಟೇ. ಇಲ್ಲಿ ಏನಾದರೂ ನೀವು ವೀಡಿಯೋ ಮಾಡೋದೇನಾದ್ರು ಸ್ಟಾಪ್ ಮಾಡಿದೆ ಅಂದರೆ ವ್ಯೂವರ್ಸು ಬರಲ್ಲ. ವ್ಯೂವರ್ಸು ನಿಮಗೇನು 1000 ಜನ ಬರ್ತಿದ್ರಲ್ಲ, 10 ಬಂದು ನಿಂತ್ಕೊಂಡ್ಬಿಡ್ತಾರೆ ವ್ಯೂವರ್ಸ್. ನಾನು ಒಂದೇ ಎಕ್ಸಾಂಪಲ್ ಕೊಟ್ಟೆ. ನದಿ ಹಂಗಿರುತ್ತೆ ಹೇಳಿದ್ರೆ, ನದಿ ಹರಿತಾನೇ ಇರುತ್ತೆ. ಆ ನದಿ ಹರಿಯೋದು ಏನಾದರೂ ಸ್ಟಾಪ್ ಮಾಡಿದರೆ ಅಲ್ಲೇನೂ ಇರೋಲ್ಲ. ಇಲ್ಲಿ ಅಷ್ಟೇ. ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ಏನಾಗುತ್ತೆ, ವ್ಯೂವರ್ಸ್ ಬರಲ್ಲ. ಎప్పుడు ಅವ್ರು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಅವ್ರು ನೋಡೋದೇ ಬೇಡ, ಅವ್ರು ಯೂಟ್ಯೂಬ್ ನೋಡೋದೇ ಬೇಡ ಅಂತೇಳಿ ಅವ್ರು ಏನಾಗ್ತಾರೆ, ರಿಮೂವ್ ಆಗಿ ಬೇರೆ ಒಂದು ಸ್ಕ್ರೋಲ್ ಮಾಡ್ಕೊಂಡು ಬೇರೆ ಎಲ್ಲ ಹೋಗ್ಬಿಡ್ತಾರೆ. ಬೇರೆ ಯಾವುದೋ ವೀಡಿಯೋಗಳನ್ನು ಚೆಕ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ಅಲ್ಲೋಗಿ ಅವರು ಅಬ್ಸರ್ವೇಷನ್ ಮಾಡ್ತಾರೆ. ದಯವಿಟ್ಟು
ಫಾಲೋವರ್ಸಿಗೆ ಮಿಸ್ಗೈಡ್ ಮಾಡಬೇಡಿ, ಸಬ್ಸ್ಕ್ರೈಬರ್ ಮಿಸ್ಗೈಡ್ ಮಾಡಬೇಡಿ. ಒಳ್ಳೆ ವೀಡಿಯೋಗಳನ್ನ ಹಾಕಿ, ಗುಡ್ ವೀಡಿಯೋಗಳನ್ನ ನೋಡಿ ಡೈಲಿ ಅಪ್ಲೋಡ್ ಮಾಡಿ. ಅವು ಓಡ್ತಾವೆ ಬಿಡ್ತಾವೆ ಸೆಕೆಂಡ್ರಿ, ವ್ಯೂಸ್ ಬರೋದು ಬಿಡೋದು ಸೆಕೆಂಡ್. ನೀವು ವೀಡಿಯೋ ಹಾಕೋದು ಒಂದು ಸಿಸ್ಟಮ್ಯಾಟಿಕ್ ಇದೆಯಲ್ಲ, ಡೈಲಿ 3 ವೀಡಿಯೋ ಶಾರ್ಟ್ ವೀಡಿಯೋ ಹಾಕಿ, ಲಾಂಗ್ ವೀಡಿಯೋ ಒಂದು ಹಾಕೋದ್ರಿಂದ ನಿಮಗೆ ಒಂದಲ್ಲ ಒಂದಿನ ಸಕ್ಸಸ್ ಬರುತ್ತೆ. ಶೂರ್ಲಿ ಹೇಳ್ತೀನಿ ಕೇಳಿ, ನನಗೂ ಹೇಳಿದರು ಆಗೋದಿಲ್ಲ, ನೀನು ಹಂಗೆ ಅದು ಇನ್ನು ಫಾಲೋವರ್ಸ್ ಆಗೋಲ್ಲ, ಅದಾಗಲ್ಲ ಇದಾಗಲ್ಲ. ನೋಡಿರಿ, ಯಾರ ಮಾತು ಕೇಳಬೇಡ ಕಣ್ರಿ, ಯಾರೋ ಮಾತು ಇಲ್ಲೇನು ಬೆಳೆ ಬೇಯಲ್ಲ. ಒಂದು ತಿಳ್ಕೊಳ್ಳಿ, ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತಂದರೆ ವೀಡಿಯೋಗಳು ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ, ಕಾಮೆಂಟ್ ಕೂಡ ಮಾಡ್ತಾರೆ. ಅದೇನೇ ಆಗಿರಲಿ ಕಾಮೆಂಟ್ ಮಾಡ್ತಾರೆ ಕಣ್ರಿ. ಓಕೆ, ಇಲ್ಲಿ ಯಾರ್ದು ವಿಚಾರನೂ ನಡೆಯಲ್ಲ. ಇಲ್ಲಿ ಏನಪ್ಪ ಅಂದರೆ, ನೀವು ಫಸ್ಟ್ ಸಿಸ್ಟಮ್ಯಾಟಿಕ್ನಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಕಲೀರಿ. ಶೂಟ್ಲಿ ಹೇಳ್ತೀನಿ ಕೇಳಿ, ನಿಮಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ. ಅದರ ಜೊತೆಗೆ ನಿಮ್ಮ ವೀಡಿಯೋಸ್ ಲೈಕ್ ಆದರೆ ಅವರೇ ಯಾವ್ದಾದ್ರು ಒಂದು ಕಾಮೆಂಟ್ ಹಾಕ್ಬಿಟ್ಟು ಹೋಗ್ತಾರೆ. ನೋಡಿ, ಈ ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಓನ್ ಥಿಂಕ್ ಇರಬೇಕು. ಮತ್ತು ಯಾರೋ ಏನೋ ಆಗ್ತಾರೆ ಅಂತೇಳಿ ಅವ್ರು ಕುಣಿದಾಗ ನೀವು ಕುಣಿಯೋಕ್ಕೆ ಹೋಗಬೇಡಿ. ಸುಮ್ಮನೆ ಕಾನ್ಸ್ಟೆಂಟಾಗಿ ಇವತ್ತು ವ್ಯೂಸ್ ಬರಲಿಲ್ಲ, ನಾಳೆ ಬರುತ್ತೆ ಬಿಡಿ, ನಾಳೆನೂ ಬರಲ್ಲ, 3ನೇ ದಿನಕ್ಕೆ ಬಂದೇ ಬರುತ್ತೆ, 3ನೇ ದಿನಕ್ಕೆ ಬರಲ್ಲ, ವೀಕ್ ಒಳಗಡೆ ಬಂದೇ ಬರುತ್ತೆ. ನೀವು ಆದಷ್ಟು ಪೀಸ್ಫುಲ್. ಕೆಲವೊಬ್ಬರು ಹೊಸ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಭಾಳ ಬೇಜಾರಾಗ್ತಿದ್ದಾರೆ. ಸೊ ನಾನು ಹೊಸ ಅಕೌಂಟ್ ಮಾಡಿ 10 ದಿನ ಆದ್ರೂ ವ್ಯೂವರ್ಸೇ ಬರ್ತಿರಲ್ಲ, ಬರೀ 5 ಜನ ಫಾಲೋವರ್ಸ್ ಆಗಿದಾರಲ್ಲ. ಆಗುತ್ತೆ, ಸ್ಟಾರ್ಟಿಂಗ್ ಆಗುತ್ತೆ. ಈ ಎಕ್ಸ್ಪೀರಿಯೆನ್ಸ್ ನಮಗೂ ಕೂಡ ಆಗಿದ್ದಾವೆ. ನಾವು ಕೂಡ ಬೇರೆನೆಲ್ಲ ಫಾಲೋ ಆಗಿ ಅಂತ ಕೇಳಿದ್ದೀವಿ. ಇವಾಗ ನಾನು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ವೀಡಿಯೋ ಮೇಲೆ ಹೋಗ್ತಾಯಿದೆ. ಇವಾಗ ವೀಡಿಯೋಸ್ ಮೇಲೆ ಹೋಗ್ತದೆ. ವೀಡಿಯೋಸ್ ನೋಡ್ತಾರೆ, ಚೆನ್ನಾಗಿದ್ದರೆ ಅವರೇ ಸಬ್ಸ್ಕ್ರೈಬ್ ಆಗ್ತಾರೆ. ಇಲ್ಲ ಅಂದರೆ ನೀವು ಬೆಕ್ ಥರ ಮಾಡಬೇಕಾಗುತ್ತೆ, ಫಾಲೋ ಮಾಡಿ ಅಂತ. ನೋಡಿ, ಈ ಸಿಸ್ಟಮ್ಯಾಟಿಕ್ ಬೇಡ. ಒಳ್ಳೆ ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿ, ಸಬ್ಸ್ಕ್ರೈಬರ್ಗೆ ಅಟ್ರಾಕ್ಷನ್ ಮಾಡಿ, ಅವ್ರಿಗೆ ಒಳ್ಳೆ ಗುಡ್ ಕಂಟೆಂಟ್ ಕೊಡಿ. ಅವರೇ ನಿಮ್ಮ ವೀಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ವೀಡಿಯೋಗಳನ್ನು ಕೂಡ ಶೇರ್ ಮಾಡ್ತಾರೆ. ಇದು ನಾನು ಹೇಳೋಕ್ಕೆ ಬಯಸ್ತೀನಿ ಗಾಯ್ಸ್. ಏನಿಲ್ಲ, ಆರಾಮಾಗಿ ಖುಷಿಯಾಗಿ ಮಾಡಿ. ಯಾರು ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ಯಾರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ತಲೆ ಕೆಡಿಸ್ಕೊಳಂಗಿಲ್ಲ. ತಲೆ ಕೆಡಿಸ್ಕೊಂಡ್ರೆ ಇದು ವರ್ಕೌಟ್ ಆಗೋಲ್ಲ ಯೂಟ್ಯೂಬ್ನಲ್ಲಿ. ಒಂದು ಗಮನ. ಓಕೆ, ಅದರ ಜೊತೆಗೆ ನೋಡಿ, ಒಂದು ಹೇಳ್ತೀನಿ ಕೇಳಿ ಗಾಯ್ಸ್. ಯೂಟ್ಯೂಬ್ನಲ್ಲಿ ಹೆಂಗಪ್ಪ ಅಂದರೆ, ಸುಮ್ಮನೆ ಡೈಲಿ ಅಪ್ಲೋಡ್ ಮಾಡಿ ಅಷ್ಟೇ. ಡೈಲಿ ಒಂದು 3 or 4 ವೀಡಿಯೋಸ್ನ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿ, ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೋಡಿ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 2 ಸರಿ ಯೋಚನೆ ಮಾಡಬೇಕು, ನಾನು ಏನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಈ ವಿಡಿಯೋ ಹಾಕಿದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗುತ್ತಾ ಅಥವಾ ನಮ್ಮ ವ್ಯೂವರ್ಸಿಗೆ ಇಷ್ಟ ಆಗುತ್ತೆ. ನೋಡಿ, ಅವ್ರ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಮೇಲೆ ಏನು ಇರೋಲ್ಲ. ಇಲ್ಲಿ ಒಂದು ತಿಳ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ವೀಡಿಯೋ ಹಾಕಿದ್ನೆಲ್ಲ ನೋಡ್ತಾರ ನಮ್ಮ ಸಬ್ಸ್ಕ್ರೈಬರ್. ನೀವು ಏನು ಯಾತಂತೂ ತಂದು ಹಾಕಿದ್ರೆ ಅವರೆಲ್ಲ ನೋಡೋಲ್ಲ. ಅವ್ರಿಗೆ ಸಬ್ಸ್ಕ್ರೈಬರ್ಸಿಗೆ ವ್ಯೂವರ್ಸಿಗೆ ಯಾವುದು ಕಂಟೆಂಟ್ ಇಷ್ಟ ಆಗುತ್ತೋ ಅದನ್ನೇ ಲೈಕ್ ಮಾಡ್ತಾರೆ ಅವರು. ಶೂರ್, ಈ ಅನುಭವ ನನಗೆ ಆಗಿದೆ. ಯಾಕಂದರೆ ನನಗೆ ಏನು ಇಷ್ಟ ಆಗುತ್ತೋ ತಂದೆಲ್ಲ ಅಪ್ಲೋಡ್ ಮಾಡೋದಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಗೆ ಏನು ಇಷ್ಟ ಆಗಿರುತ್ತೋ, ನಿಮ್ಮ ವ್ಯೂವರ್ಸ್ ಹೆಂಗಿರ್ತಾರೋ, ಯಾವ ವೀಡಿಯೋಗಳನ್ನ ಜಾಸ್ತಿ ಅವ್ರು ಇಂಟ್ರೆಸ್ಟ್ ಕೊಡ್ತಾರೋ, ಲೈಕ್ ಇಷ್ಟಪಡ್ತಾರೋ ಅಂಥ ವೀಡಿಯೋಗಳನ್ನು ನೀವು ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ. ದಯವಿಟ್ಟು ಹೇಳ್ತೀನಿ, ನಿಮಗೆ ಮೋರ್ ಫಾಲೋವರ್ಸ್ ಬಂದೇ ಬರ್ತಾರೆ ರೀ, ಮತ್ತು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ಟಿಪ್ಸ್ಗಳನ್ನ ಮಾಡಿ. ಓಕೆ, ಈ ಥರ ಮಾಡೋದ್ರಿಂದ ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಯೂಟ್ಯೂಬ್ ಚಾನಲರು ಏನು ಹೆದರಿಕೆ ಬರೋದ್ರ ಬೇಡ, ನಾಳೆ ಬರೋದ್ರ ಬೇಡ, ವಿತಿನ್ ಒಂದು 1 ವೀಕ್ ಒಳಗಡೆ ನಿಮ್ದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ. ಒಂದು 10K ವ್ಯೂಸ್ ಬಂದೇ ಬರುತ್ತೆ. ಇದು ನಾನು ಶೂರ್ಲಿ ಪ್ರಾಕ್ಟಿಕಲಾಗಿ ಹೇಳ್ತೀನಿ ಕೇಳಿರಿ. ನೀವು ಹೊಸ ಯೂಟ್ಯೂಬರ್ಸ್ ಯಾರೇ ಇರಲಿ, ಒಂದು ಹೇಳ್ತೀನಿ ಕೇಳಿ. ನಾನು ಏನು ಹೇಳ್ತೀನಿ ಆ ವಿಚಾರ ಆಗಿರುತ್ತೆ. ಯಾಕಪ್ಪ ಅಂದರೆ, ನೀವು ಹೊಸ ಯೂಟ್ಯೂಬರ್ಸು, ಸರ್ ನಾನು ತಿಂಗಳಾಯಿತು ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಓಕೆ, ತಿಂಗಳಾಯ್ತಾ, ಸರಿ, ತಿಂಗಳಾಗಿ ನೆಕ್ಸ್ಟ್ ತಿಂಗಳು ಕರೆಕ್ಟಾಗಿ ನೀನು ವೀಡಿಯೋ ಅಪ್ಲೋಡ್ ಮಾಡಿದ್ಯಾ, ಕರೆಕ್ಟಾಗಿ ತಿಂಗಳು ವೀಡಿಯೋ ಶಾರ್ಟಲ್ಲಿ 3 ವೀಡಿಯೋ, ಲಾಂಗಲ್ಲಿ ವೀಡಿಯೋ ನೀನು ತಿಂಗಳು ಕರೆಕ್ಟಾಗಿ ನೀನು ಮಾಡಿದರೆ ನೆಕ್ಸ್ಟ್ ತಿಂಗಳಿಗೆ ಆಟೋಮೆಟಿಕಲಿ ನಿಮಗೆ ಫಾಲೋವರ್ಸ್ ಏನಾಗುತ್ತೆ. ಅಥವಾ ನೀವು ಮಿಸ್ಟೇಕ್ ಮಾಡಿದರೆ ಅದು ನಿಮ್ಗೆ ಮಿಸ್ಟೇಕ್ ಆಗುತ್ತೆ. ಸಬ್ಸ್ಕ್ರೈಬರ್ ಮಿಸ್ಟೇಕ್ ಅಲ್ಲ, ಅದು ನಿಮ್ಗೆ ಮಿಸ್ಟೇಕ್ ಆಗುತ್ತೆ. ಯಾಕಪ್ಪ ಅಂದರೆ, ನೀವೇನು ಮಾಡ್ಬಿಡ್ತೀರ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡ್ತೀರಾ, ವೀಡಿಯೋಗಳನ್ನ ಒಂದು 2-3 ದಿನ ಬಿಟ್ಬಿಡೋದು, ಸುಮ್ಮನೆ ಅಪ್ಲೋಡ್ ಮಾಡಿ ಕೈ ಬಿಟ್ಬಿಡೋದು. ಆಮೇಲೆ ಒಂದು 10 ಡೇಸ್ ನೆಗ್ಲೆಕ್ಟ್ ಮಾಡಿ ಬಿಡೋದ್ಲಿಗೆ, ಯಾಕೆ ಬೇಜಾರಾಯಿತು, ಸಬ್ಸ್ಕ್ರೈಬರ್ ಬರ್ತಿಲ್ಲ, ವೀಡಿಯೋಸ್ ಯಾರು ನೋಡ್ತಾರೆ ಅಂತೇಳಿ ಸುಮ್ಮನೆ ಸ್ಟಾಪ್ ಮಾಡಿ. ಆಮೇಲೆ ಯಾರೋ ಒಬ್ಬರು ಏನೋ ಹೇಳ್ತಂತೆ, ಯೂಟ್ಯೂಬ್ನ ಒಳ್ಳೆ ಇನ್ಕಮ್ ಐತಂತೆ, ಯೂಟ್ಯೂಬ್ನಾಗ ಏನೋ ದುಡ್ಡು ಬರುತ್ತಂತೆ, ಏನಾದರೂ ಮಾಡಿ ವೀಡಿಯೋ ಮಾಡ್ಬೇಕಂತೇಳಿ ಅವಾಗ ಮತ್ತೆ ರಿವರ್ಸ್ ಬರ್ತೀರ. ನೋಡಿ, ದಯವಿಟ್ಟು ಆ ಥರ ಮಾಡೋದ್ರಿಂದ ಯೂಟ್ಯೂಬು ಗ್ರೋ ಆಗೋಲ್ಲ, ಡಿಸ್ಕಂಟಿನ್ಯೂ ಆಗುತ್ತೆ. ಮತ್ತು ಅವಾಗ ಇನ್ನೊಂದು ಸರಿ ವಿಡಿಯೋ ಬಂದು ನೀವು ಮಾಡೋಕ್ಕೆ ಹೋದರೆ ನಿಧಾನಕ್ಕೆ ಪಿಕಪ್ ಆಗುತ್ತೆ. ಮತ್ತು ಚಾನಲ್ ನಿಧಾನಕ್ಕೆ ಪಿಕಪ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಡಿಸ್ಕಂಟಿನ್ಯೂ ಹಾಕೋದು ಬಿಡೋದು ಈ ಥರ ವಿಡಿಯೋ ಅಪ್ಲೋಡ್ಗಳು ಮಾಡೋದನ್ನು ಮಾಡಬೇಡಿ. ರೆಗ್ಯುಲರ್ ಮ್ಯಾನರ್ ಇರಲಿ. ರೆಗ್ಯುಲರ್ ಅಂದರೆ ಡೈಲಿ 3 ಶಾರ್ಟ್ ವೀಡಿಯೋಸ್, 1 ಲಾಂಗ್ ವೀಡಿಯೋಸ್, ಈ ಥರ ಮಾಡಿರಿ. ಯಾಕೆ ನಿಮಗೆ ಯೂಟ್ಯೂಬ್ ಗ್ರೋ ಆಗಲ್ಲ ವ್ಯೂಸಲ್ಲಿ?
ಸಬ್ಸ್ಕ್ರೈಬಲ್ಲಿ ನಿಮಗೆ ಗ್ರೋ ಆಗುತ್ತೆ. ನೀವು ಈ ಥರ ದಯವಿಟ್ಟು ಮಾಡಿ. ಅಂದರೆ ನೀವು ಸ್ಟಾಪ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನೀವು ಏನೇ ಬಿಸಿ ಇರಲಿ, ಏನೇ ನಿಮಗೆ ಪ್ರಾಬ್ಲಮ್ಸ್ ಇಲ್ಲ, ಡೈಲಿ ಒಂದು 3 ಅಪ್ಲೋಡ್ ಮಾಡಿಬಿಟ್ಟು ಶಾರ್ಟ್ ವೀಡಿಯೋಸ್, ಒಂದು ಲಾಂಗ್ ವೀಡಿಯೋಸ್ ಮಾಡೋದ್ರಿಂದ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗಾಯ್ಸ್. ಯಾರ ಮಾತು ಕೇಳಬೇಡಿ. ಹೊಸ ನೀವು ಯೂಟ್ಯೂಬರ್ಸ್ ನಿಮ್ದು ಏನಾಯಿತು ಅದನ್ನು ನೀವು ಅಪ್ಲೋಡ್ ಮಾಡ್ಕೊಂತ ಬರ್ರಿ. ಬಟ್ ವೀಡಿಯೋ ಆಗೋಕ್ಕಿಂತ ಮುಂಚಿತವಾಗಿ ಆದಷ್ಟು ಸ್ವಲ್ಪ ವೆರಿಫಿಕೇಷನ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ಒಂದು ಮುಂದಿನ ಕಂಟೆಂಟಿಗೋಸ್ಕರ ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಹೊಸ ನೀವು ಯೂಟ್ಯೂಬರ್ ಚಾನಲ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಹೊಸ ಒಂದು ಕಂಟೆಂಟ್ಗಳನ್ನು ತರ್ತೀನಿ. ನಿಮ್ಗೆ ಏನೇನು ವಿಚಾರಗಳು ಬೇಕೋ ನಾನು ಅದು ಇಲ್ಲಿ ಬಂದು ನಾನು ಮಾತಾಡ್ತೀನಿ. ನಿಮ್ಗೆ ಯಾವ ವಿಚಾರಗಳು ಬೇಕೋ ಅವನ್ನೆಲ್ಲವನ್ನು ಪಾಯಿಂಟ್ ಔಟ್ ತೊಗೊಂಡ್ಬಿಟ್ಟು ನೀವು ಕೂಡ ಪ್ರಾಕ್ಟಿಕಲಾಗಿ ಒಂದು ನಿಮ್ಮ ಯೂಟ್ಯೂಬ್ನಲ್ಲಿ ಒಂದು ಡಿಪೆಂಡ್ ಮಾಡ್ಕೊಂಬಿಟ್ಟು ನೀವು ಕೂಡ ಚೆನ್ನಾಗಿ ಗ್ರೋ ಆಗ್ರಿ ಅಂತೇಳಿ ಬಯಸ್ತೀನಿ ನಾನು. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.